तांत्रिक कारणामुळे गृहलक्ष्मीची मदत रक्कम जमा होऊ शकलेली नाही, पण आता सर्व महिलांच्या खात्यामध्ये गृहलक्ष्मीची रक्कम पोहोचवण्यात आली आहे, असे महिला आणि बालकल्याण मंत्री लक्ष्मी हेब्बाळकर यांनी सांगितले। सोमवारी रात्री बेळगाव विमानतळावर पत्रकारांशी त्या बोलत होत्या। ರಾಜ್ಯದ 1,23,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಲಾಭ ಆಗ್ತಾ ಇದೆ। ಕಳೆದ 2 ತಿಂಗಳಿಂದ ತಾಂತ್ರಿಕದ ಒಂದು ದೋಷದಿಂದ ಇದನ್ನ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಈಗ ಮತ್ತೆ ನಾವು ಕಂಟಿನ್ಯೂ ಕೊಡ್ತಾ ಇದ್ದೀವಿ। ಬಟ್ ಇಂಥ ನಿಸ್ವಾರ್ಥತೆಯಿಂದ ಇವರೇನು ಅಕ್ಕ ತಾಯಿಯವರು ಮಾಡಿದ್ದಾರೆ, ಇದನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಕನಸು, DK ಶಿವಕುಮಾರ್ ಅವರ ಕನಸು ಈಡೇರ್ತಾ ಇದೆ ಅಂತ ಅನ್ನುವಂಥ ಉಪಕಾರ ಸ್ಮರಣೆ ಮಾಡೋದಿದೆಯಲ್ಲ, ಎಲ್ಲರೂ ಪ್ರಯೋಜನ ತಗೊಳ್ತಾರೆ ಯೋಜನೆಗಳದ್ದು, ಆದರೆ ತಗೊಂಡಂಥ ಯೋಜನೆ ಮಾಡಿದಂಥವ್ರನ್ನ ನೆನೆಸ್ತಾರಲ್ಲ, ಅದೇ ದೊಡ್ಡ ದೇವರ ಅದರಲ್ಲಿ ನಾವು ಕಾಣ್ತೀವಿ। ಅಕ್ಕ ತಾಯಿಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ। ಅವರಂಥ ಸಾವಿರಾರು ಮಹಿಳೆಯರಿಗೆ ಅನುಕೂಲ ಆಗಿದೆ, ಅವರ ಕಾಳಜಿಯನ್ನು ಕಳಕಳಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ। 80,000 ಜನರಿಗೆ ಏನು ನಮ್ಮ 11ನೇ ಕಂತಿದೆ, 1,22,00,000 ಜನರಿಗೆ ಹೋಗಿದೆ। 80,000 ಜನರಿಗೆ ಸ್ವಲ್ಪ ಹೋಗಿಲ್ಲ, ನಾಳೆ ನಾಳಿದ್ರಲ್ಲಿ ಕ್ಲಿಯರ್ ಆಗುತ್ತೆ। ಮತ್ತು ಜುಲೈ ಮತ್ತು ಆಗಸ್ಟದ್ದು ಕೂಡ ಈಗ ಪೈಪ್ಲೈನ್ನಲ್ಲಿದೆ, ಅದು ಕೂಡ ಕ್ಲಿಯರ್ ಆಗುತ್ತೆ। ಬೆಳಗಾವಿ ಜಿಲ್ಲಾ ವಿಭಜನೆ ಅದು ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ, ಇನ್ನು ಪದೇ ಪದೇ ಏನು ಅದರಲ್ಲಿ ಹೇಳೋದು? ನಾನು ಗಟ್ಟಿಯಾಗಿ ಗಟ್ಟಿಯಾಗಿನೇ, ಯಾಕಂದರೆ ಅಡ್ಮಿನಿಸ್ಟ್ರೇಟಿವ್ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ। ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ। ಭಾಳ ದೊಡ್ಡ ಜಿಲ್ಲೆ, 14 ತಾಲೂಕಿದೆ, 3 ಜಿಲ್ಲೆ ಆಗಬೇಕನ್ನುವಂಥದ್ದು ಆ ಒತ್ತಾಸೆ ನಂದು ಕೂಡ ಇದೆ। ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇವತ್ತು ಹೋಗಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ। ನೋಡಿ, ಅವರು ಅದನ್ನು ಹೇಳ್ತಾರೆ, ಇವರು ಇದನ್ನು ಹೇಳ್ತಾರೆ, ಅದನ್ನು ನಾನು ವಿರೋಧ ಮಾಡೋದಿಲ್ಲ। ಎಲ್ಲರಿಗೂ ಕೂಡ ತಮ್ಮ ಇದು ಜಿಲ್ಲೆ ಆಗಬೇಕನ್ನೋಂಥ ಆಸೆ ಇದೆ। ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ, ಅದು ಯಾವುದಾದ್ರೂ ಆಗಲಿ ಅಂತ ನಾನು अष्टे। बेळगाव जिल्ह्याच्या विकासासाठी त्याचे विभाजन आवश्यक आहे, यावर मुख्यमंत्र्यांसोबत चर्चा केली गेली असल्याचेही त्या म्हणाल्या। विनोद कोलकार, KMM मराठी, बेळगाव।